ಒಂದು ಹಳ್ಳಿಯಲ್ಲಿ ಮುನ್ನಿಯಮ್ಮ ಎಂಬ ಹೆಂಗಸು ವಾಸಿಸುತ್ತಿದ್ದಳು. ಅವಳು ತುಂಬಾ ಮಾತುಗಾರ್ತಿಯಷ್ಟೇ ಅಲ್ಲ, ದುಷ್ಟ ಸ್ವಭಾವದವಳು ಆಗಿದ್ದಳು. ಅವಳು ಜನರ ಬಗ್ಗೆ ಸುಳ್ಳು ಮಾತುಗಳನ್ನು ಹೇಳುವುದು, ಒಬ್ಬರ ಮಾತನ್ನು ಇನ್ನೊಬ್ಬರಿಗೆ ಹೇಳಿ ಜಗಳ ಮಾಡಿಸುವುದು ಅವಳ ದಿನಚರಿಯಾಗಿತ್ತು. ಹಳ್ಳಿಯಲ್ಲಿ ಯಾರ ಮನೆಯಲ್ಲಾದರೂ ಸಣ್ಣ ಸಮಸ್ಯೆ ಬಂದರೆ ಅದನ್ನು ದೊಡ್ಡ ವಿಷಯವನ್ನಾಗಿ ಮಾಡಿ ಎಲ್ಲರಿಗೂ ಹೇಳುತ್ತಿದ್ದಳು. ಅವಳು ಅವಳ ಬಗ್ಗೆ ಏನು ಹೇಳಿದಳು ಗೊತ್ತಾ? ಅವನು ನಿನ್ನ ಬಗ್ಗೆ ಹೀಗಂದಾಯಿ ಎಂದು ಹೇಳಿ ಜನರ ನಡುವೆ ದ್ವೇಷ ಬೀಜ ಬಿತ್ತುತ್ತಿದ್ದಳು. ಅದರಿಂದ ಹಳ್ಳಿಯಲ್ಲಿ ಸ್ನೇಹ ಕಳೆದು ಹೋಯಿತು. ಒಳ್ಳೆಯವರ ನಡುವೆ ಕೂಡ ಜಗಳ ಶುರುವಾಯಿತು. ಆದರೆ ಮುನ್ನಿಯಮ್ಮ ಮಾತ್ರ ಇದನ್ನು ನೋಡಿ ಸಂತೋಷಪಡುತ್ತಿದ್ದಳು. ಒಂದು ದಿನ ಅವಳ ಸುಳ್ಳು ಮಾತಿನಿಂದ 2 ಕುಟುಂಬಗಳ ನಡುವೆ ದೊಡ್ಡ ಜಗಳ ಆಯಿತು. ವಿಷಯ ಹಳ್ಳಿಯ ಹಿರಿಯರ ಬಳಿಗೆ ಹೋಗಿತು. ಸತ್ಯ ಗೊತ್ತಾದಾಗ ಎಲ್ಲರ ಮುಂದೆ ಮುನ್ನಿಯಮ್ಮನ ತಪ್ಪು ಬಯಲಾಯಿತು. ಹಳ್ಳಿಯವರು ಅವಳನ್ನು ದೂರ ಮಾಡಿದರು. ಯಾರೂ ಅವಳೊಂದಿಗೆ ಮಾತನಾಡಲಿಲ್ಲ. ಒಂಟಿತನ ಅವಳನ್ನು ತುಂಬಾ ಕಾಡಿತು. ಆಗ ಮುನ್ನಿಯಮ್ಮ ತನ್ನ ಜೀವನವನ್ನು ಯೋಚಿಸಿದಳು. ನನ್ನ ದುಷ್ಟ ಮಾತುಗಳಿಂದ ಇತರರ ಜೀವನ ಹಾಳಾಯಿತು, ಕೊನೆಗೆ ನಾನು ಒಂಟಿಯಾಗಿದ್ದೇನೆ ಎಂದು ಅವಳಿಗೆ ಅರ್ಥವಾಯಿತು. ಅವಳು ಎಲ್ಲರ ಬಳಿ ಕ್ಷಮೆ ಕೇಳಿದಳು. ಸುಳ್ಳು ಮಾತು ಬಿಟ್ಟು ಸತ್ಯ ಮತ್ತು ಒಳ್ಳೆಯ ಮಾತು ಮಾತ್ರ ಹೇಳುವುದಾಗಿ ವಾಗ್ದಾನ ಮಾಡಿದಳು. ಕಾಲಕ್ರಮೇಣ ಅವಳ ನಡವಳಿಕೆ ಬದಲಾಗಿತು. ಜನರ ಸಮಸ್ಯೆಗಳನ್ನು ಸರಿಪಡಿಸಲು ಸಹಾಯ ಮಾಡತೊಡಗಿದಳು. ಹಳ್ಳಿಯವರು ಮತ್ತೆ ಅವಳನ್ನು ಸ್ವೀಕರಿಸಿದರು. ಮುನ್ನಿಯಮ್ಮ ತನ್ನ ಹಳೆಯ ದುಷ್ಟ ಜೀವನವನ್ನು ಬಿಟ್ಟು ಒಳ್ಳೆಯ ಜೀವನವನ್ನು ಕಲಿತಳು. ನೀತಿ: ದುಷ್ಟ ಮಾತು ಇತರರ ಜೀವನ ಹಾಳು ಮಾಡುತ್ತದೆ. ಸತ್ಯ ಮತ್ತು ಸೌಮ್ಯ ಮಾತು ಜೀವನವನ್ನು ಸುಂದರಗೊಳಿಸುತ್ತದೆ.